ಅಮೆರಿಕಾದಲ್ಲಿರೋ ರಿಸೋರ್ಸ್ನ ಹೆಂಗೆ ಲೂಟಿ ಹೊಡಿಬೇಕು, ಚೈನಾದ ಸುತ್ತಮುತ್ತ ಬೇರೆ ದೇಶದ ಭೂಭಾಗವನ್ನೇ ಹೆಂಗೆ ಕಬಳಿಸ್ಬೇಕು, ಹಿಂಗೆ ಹಲವಾರು ವಿಷಯಗಳು ಅವಾಗವಾಗ ಡಿಸ್ಕಸ್ ಆಗ್ತಾ ಇರ್ತವೆ. ದೇವರು ನೀವಲ್ಲಿ ನೋಡ್ತಾ ಇದ್ದೀರಾ ಚೈನಾದ ದೊಡ್ಡವರು, ಆ ಫೋಟೋ ನೋಡ್ತಾ ಇದ್ದೀರಾ ನೋಡಿ, ಅವರೇ ಚೈನಾದಲ್ಲಿರೋ ಏಕೈಕ ಪಕ್ಷದ ಸಂಸ್ಥಾಪಕರು. ಈಗ ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವ್ರು ಹಾಕ್ಕೊಟ್ಟಿರೋ ಅಂಥ ಮಾರ್ಗದರ್ಶನದಿಂದನೇ ಇಲ್ಲಿನ ಸರ್ಕಾರ ಇವತ್ತವರೆಗೂ ನಡೀತಾ ಇದೆ. ನಾವಿರೋಂಥ ಈ ಜಾಗ ತುಂಬಾ ಹೈ ಸೆಕ್ಯೂರಿಟಿ ಇರೋವಂಥ ಜಾಗ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥ ಜಾಗ. ಯಾಕಂತಂದರೆ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಚೈನಾದ ಪ್ರಜೆಗಳು ಅವರ ಜಾಗಕ್ಕೆ ಬರಬೇಕು ಅಂದರೆ, ಈ ಜಾಗಕ್ಕೆ ಬರಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಬೇಕು 2 ದಿವಸದ ಮುಂಚೆನೇ. ಅವರ ID ಕಾರ್ಡು, ಅವರ ಕುಲಗೋತ್ರ ಎಲ್ಲ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಯಾಕಂದರೆ 1989ರಲ್ಲಿ ಈ ಜಾಗದಲ್ಲಿ ರಣರಂಗನೇ ಮುಂದುವರೆದಿದೆ. ಚೈನಾದ ಮೆಟ್ರೋ ಸ್ಟೇಷನ್ ನೋಡ್ತಾ ಇದ್ದೀರಾ ನೀವು. ಚೈನಾದಲ್ಲಿ ಹಲವಾರು ಸಿಟಿಗಳಿದೆ, ಆದರೆ ನಾವಿರೋ ಅಂಥ ಬೇಜಿಂಗ್ ಸಿಟಿಲಿ 24 ಮೆಟ್ರೋ ಲೈನ್ಗಳಿವೆ. ಅಂದರೆ ಇವರೆಲ್ಲ ಆಫೀಸ್ಗೆ ಹೋಗೋವಾಗ ಟ್ರಾಫಿಕ್ ಸಮಸ್ಯೆ ಅಂತ ಆಫೀಸಲ್ಲಿ ನೆಪ ಹೇಳೋಂಗೇ ಇಲ್ಲ. ದೇವರು ವೆಲ್ಕಮ್ ಟು ಅಸಲಿ ಚೈನಾ. ನಾವು ಅಂದ್ಕೊಂಡಿದ್ಕು ನಮ್ಮ ಇಮ್ಯಾಜಿನೇಷನ್ಗೂ ಮೀರಿದ್ದು ಚೈನಾ. ಸಿಕ್ಕಾಪಟ್ಟೆ ಡೆವಲಪ್ ಆಗಿಬಿಟ್ಟಿದೆ, ಇಲ್ಲಿನ ಜನಗಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನಾವಿದ್ದೀವಿ ಬೇಜಿಂಗ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋವಂಥ ಜಾಗದಲ್ಲಿ. ಏನಿದು ಕಾರ್ ಹಿಂಗೈತಲ್ಲ, ಕಾರಂತೂ ಬ್ರೇಕ್ ಹಾಕಿ ಹೋಗ್ತಾ ಇದೆ. ಚೈನಾ ಅಂತೂ ಟೆಕ್ನಾಲಜಿಲಿ ಸಿಕ್ಕಾಪಟ್ಟೆ ಮುಂದುವರೆದ್ಬಿಟ್ಟಿದೆ. ನಾವಿರೋಂಥ ಜಾಗ ಸುತ್ತಮುತ್ತ ಎಲ್ಲ ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಏನೂ ಆಗಬಾರ್ದು ಅಂತ ಪೊಲೀಸ್ ಕಾರ್ ಬೀಟ್ ಹೊಡಿತಾ ಇದೆ. ಆಟೋಮೆಟಿಕ್ ರೋಬೋಟ್ ಕಾರ್ ಇದು. ಇಲ್ಲಿರೋರಿಗೆ ಯಾರಿಗಾದ್ರೂ ಪ್ರಾಬ್ಲಮ್ ಆದರೆ ಅಲ್ಲಿರೋ ಬಟನ್ ಒತ್ಬಿಡ್ತಾರೆ. ಈ ಕಾರ್ನ ಸುತ್ತಮುತ್ತ 360 ಡಿಗ್ರಿ ಕ್ಯಾಮ್ರಾ ಇದೆ. ನಾವು ಇಲ್ಲಿಂದ ಏನೇ ತಲಾಟೆ ಮಾಡಿದ್ರು ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ. ಜಾಸ್ತಿ ತಲಾಟೆ ಮಾಡಿದ್ರೆ ಎದ್ದು ಬಂದ್ಬಿಡ್ತಾರೆ. ಚೈನಾದ ಪಾವರ್ಟಿ ರೇಟು 1%ಗಿಂತನೂ ಕಮ್ಮಿ ಇದೆ. ಅಂದರೆ ಚೈನಾದಲ್ಲಿರೋವಂಥ 99% ಜನ ಎಲ್ಲ ಶ್ರೀಮಂತರೇ, ಎಲ್ಲ ಚೆನ್ನಾಗಿರೋರೆ ಎಕನಾಮಿಕಲ್ಲಿ. ಅಂಥ ಶ್ರೀಮಂತರು ಶಾಪಿಂಗ್ ಮಾಡೋ ಅಂಥ ಜಾಗ ಇದು. ಗುರು, ನೀವು ನೋಡ್ತಾ ಇದ್ದೀರಾ ಶ್ರೀಮಂತರ ಕನ್ನಡಕದ ಅಂಗಡಿನ. ಕನ್ನಡಕ ಹಾಕೋತಾರೆ, ಆದರೆ ಎಕ್ಸ್ಟ್ರಾರ್ಡಿನರಿ. ಸುಮಾರು ವರ್ಷಗಳಿಂದ ಚೈನಾ ಎಲ್ಲ ಥರದ ಪ್ರಾಡಕ್ಟ್ಸು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಕ್ಕೆ ಮಾರಿ ಇಲ್ಲಂತೂ ಸಾಮ್ರಾಜ್ಯನೇ ಕಟ್ಬಿಟ್ಟಿದೆ. ನಾನು ಸುಮಾರು ದೇಶಕ್ಕೆ ಹೋಗಿದ್ದೀನಿ, ಆದರೆ ಚೈನಾ ಈ ಪಾರ್ಟಿ ಡೆವಲಪ್ ಆಗಿದೆ ಅಂತ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು. ನೋಡ್ರಿ, ಚೈನಾದಲ್ಲಿ ಯಾವುದೋ ಹಣ್ಣು, ಯಾವ ಹಣ್ಣಿದು ಗೊತ್ತಿಲ್ಲ, ಚೈನಾದಲ್ಲಿ ಮಾರ್ತಾವ್ರೆ ತಕಡಿಲಿ ತೂಕ ಹಾಕ್ಕೊಂಡು. ಏನೋ ಒಂಥರ ಇದೆಯಲ್ಲ, ನೇರಳೆ ಹಣ್ಣು ಅಲ್ಲ, ನೇರಳೆ ಹಣ್ಣಿಗಿಂತ ಡಬಲ್ ಸೈಜು. ಓಹೋ, ಸಖತ್ತೋಗಿದೆ. ಬೇಜಿಂಗ್ ಸಿಟಿ ಅಂತೂ ಏನು ಡೆವಲಪ್ ಆಗಿದೆ. ಒಬ್ಬರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಇಲ್ಲಿ ಜಂಟಿ ಬಸ್ಸು, ಡಬಲ್ ಡೆಕ್ಕರ್ ಬಸ್ಸು, ಮೆಟ್ರೋ ಅಂತೂ ಇದ್ದೇ ಇದೆ. ಇದು ಯಾವುದು ಬೇಡ ಅಂತಂದರೆ ಸೈಕಲಲ್ಲೂ ಹೋಗ್ಬೋದು. ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಲೈನು ಇದು ಸೈಕಲ್ ರೈಡ್ ಮಾಡೋರಿಗೆ ಅಂತಲೇ ಸಪ್ರೇಟಾಗಿ ಬಿಲ್ಡ್ ಮಾಡವ್ರೆ ಈ ಲೈನ್ನ. ಅದು ಸ್ಲೋ ಆಗಿ ಹೋಗೋ ಅಂಥ ಕಾರ್ಗೆ, ಅದ್ರ ಪಕ್ಕದ್ದು ಸ್ಪೀಡಾಗಿ ಹೋಗೋ ಅಂಥ ಕಾರ್ಗಳಿಗೆ. ಸೈಕಲ್ ತುಳಿದು ಸುಸ್ತಾಗ್ಬಿಟ್ಟವರಲ್ಲ ಸೈಕಲ್ ಸವಾರ. ಓಕೆ, ಎಂಜಾಯ್. ನಾವೀಗ ಬೇಜಿಂಗ್ನ ಅತ್ಯಂತ ಯೂನಿಕ್ ಆಗಿರೋ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇದ್ದೀರಾ CCTV ಬಿಲ್ಡಿಂಗು. CCTV ಬಿಲ್ಡಿಂಗ್ ಪಕ್ಕನೇ ಇನ್ನು ಉದ್ದುದ್ದು ಬಿಲ್ಡಿಂಗು. ಇಡೀ ಬೇಜಿಂಗ್ ಫುಲ್ಲು ಬಿಲ್ಡಿಂಗು ಉದ್ದುದ್ದ ಇನ್ನೇನು ಆಕಾಶ ಮುಟ್ಟೇ ಬಿಡ್ತವೆ.
ಚೈನಾದಲ್ಲಂತೂ ಪ್ರತಿ 5 ದಿನಕ್ಕೆ ಒಂದು ಬಿಲ್ಡಿಂಗು ತಲೆ ಎತ್ತಿ ನಿಂತ್ಕೊಳ್ಳುತ್ತೆ. ಆದರೆ ಎಲ್ಲರ ಲಕ್ಷ್ಯ ಈ ಮಂಚ ಪ್ಯಾಂಟ್ ಹಾಕ್ಕೊಂಡಿರೋ ಥರ ಕಾಣೋವಂಥ ಈ CCTV ಬಿಲ್ಡಿಂಗ್ ಮೇಲೆ ಬೀಳುತ್ತೆ. ಯಾಕಂದರೆ ಈ ಬಿಲ್ಡಿಂಗು 2004ರಲ್ಲಿ ಗುದ್ಲಿ ಪೂಜೆ ಮಾಡಿ 2012ರಲ್ಲಿ ಕುಂಬಳಕಾಯಿ ಹೊಡೆದೇ ಬಿಟ್ರು. ದೇವರು, ನೀವು ಆ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಅದು ಬೇಜಿಂಗ್ನ ಅತ್ಯಂತ ಉದ್ದ ಬಿಲ್ಡಿಂಗು ಚೈನಾ ಝುನ್ ಬಿಲ್ಡಿಂಗ್ ನೀವು ನೋಡ್ತಾ ಇದ್ದೀರಾ. ಗುರು, ಚೈನಾ ಅಂತೂ ತೀರಾ ಡೆವಲಪ್ ಆಗಿಬಿಟ್ಟಿದೆ. ಈ ದೇಶ ಇಷ್ಟೊಂದು ಡೆವಲಪ್ ಆಗೋಕ್ಕೆ ನಾವು ಇದರಲ್ಲಿ ಕಾರಣಕರ್ತರು. ಯಾಕಂತಂದರೆ ಭಾರತ ಪ್ರತಿನಿತ್ಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಚೈನಾದಿಂದ ತರಿಸ್ಕೊಳ್ಳುತ್ತೆ. ನೀವು ಸುಮ್ಮನೆ ಹಾಗೆ ಥಿಂಕ್ ಮಾಡಿ, ದಿನನಿತ್ಯ ಎಷ್ಟು ಚೈನಾದ ವಸ್ತುಗಳನ್ನ ಬಳಸ್ತೀರಾ ನೀವು ಅಂತ. ಆದರೆ ಅದ್ರಲ್ಲಿ ನಿಮ್ದು ಯಾವುದೇ ತಪ್ಪಿಲ್ಲ. ಯಾಕಂದರೆ ಅದೇ ಥರ ವಸ್ತುಗಳನ್ನ ನೀವು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ವಸ್ತು ಕೊಳ್ಳಬೇಕು ಅಂತಂದರೆ ಆ ವಸ್ತುವಿನ ಮೌಲ್ಯ ತುಂಬಾ ದುಬಾರಿ ಆಗಿರುತ್ತೆ. ಭಾರತ ಚೈನಾ ಮೇಲೆ ತುಂಬ ಡಿಪೆಂಡ್ ಆಗಿದೆ. ಅತ್ಯಂತ ದೊಡ್ಡ ಕಸ್ಟಮರು ಭಾರತ ಚೈನಾಗೆ. ಬದಲಾಗಿ ಚೈನಾ ಭಾರತದ ಮೇಲೆ ಡಿಪೆಂಡ್ ಆಗೇ ಇಲ್ಲ. ಚೈನಾ ಭಾರತದಿಂದ ತರಿಸ್ಕೊಳ್ಳೋದು ಕೆಲವೊಂದು ಮಸಾಲೆ ಪದಾರ್ಥಗಳು ಮತ್ತು ಇನ್ನೊಂದು ಕೆಲವಷ್ಟು ವಸ್ತುಗಳಷ್ಟೇ. ಅದನ್ನು ನಾವು ಕೊಡಲಿಲ್ಲ ಅಂತಂದರೂ ಚೈನಾ ಬೇರೆ ದೇಶದಿಂದ ಆ ವಸ್ತುಗಳನ್ನ ತರಿಸ್ಕೊಳ್ಳುತ್ತೆ. ನಮ್ಮ ಮಾಧ್ಯಮಗಳು ಅಷ್ಟೇ ಯಾವತ್ತು ಚೈನಾದ ಡೆವಲಪ್ಮೆಂಟ್ನ ನಮಗೆ ತೋರಿಸೇ ಇಲ್ಲ. ಬರೀ ಚೈನಾದಲ್ಲಿ ಎಷ್ಟು ಗನ್ನು ಬಾಂಬ್ ಐತೆ, ಭಾರತದಲ್ಲಿ ಎಷ್ಟು ಗನ್ನು ಬಾಂಬ್ ಐತೆ, ಯುದ್ಧ ಮಾಡಿದ್ರೆ ಯಾರು ಗೆಲ್ತಾರೆ, ಬರೀ ಇದೇ ಆಗೋಯ್ತು. ಆದರೆ ಚೈನಾ ಈ ಪಾರ್ಟಿ ಡೆವಲಪ್ ಆಗಿದೆ ಅಂತ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದು ನನಗೂ. ಗುರು, ಸೈಕಲ್ ತುಳ್ಕೊಂಡು ಯಾವುದೋ ಪಾರ್ಕ್ ಹತ್ರ ಬಂದ್ಬಿಟ್ಟಿದ್ದೀವಿ. ನೀವು ಈ ಥರ ಪಾರ್ಕ್ ನೋಡ್ತಾ ಇದ್ದೀರಾ ನೋಡಿ. ಬೇಜಿಂಗ್ನ ಸಿಟಿಲಿ ಪ್ರತಿ ರೋಡಲ್ಲೂ, ಪ್ರತಿ ರಸ್ತೆಯಲ್ಲೂ, ಪ್ರತಿ ಗಲ್ಲಿಲೂ ಒಂದೊಂದು ಪಾರ್ಕ್ ಇದೆ. ಈ ಥರ ಚೈನಾದ ಪಾರ್ಕ್ಗೆ ಸ್ವಾಗತ. ಹಿರಿಯರೆಲ್ಲ ತಮ್ಮ ಇಡೀ ಜೀವನದಲ್ಲಿ ಕೆಲಸ ಮಾಡಿ ಈಗ ರಿಟೈರ್ಡ್ ಲೈಫ್ನ ಎಂಜಾಯ್ ಮಾಡ್ತಾವ್ರೆ. ಸೀನಿಯರ್ಸ್ ಎಲ್ಲ ಚೈನಾದ ಆಟ ಆಡ್ತಾವ್ರೆ. ಚೆಸ್ಸ, ಕ್ಯಾರಮ್ ಬೋರ್ಡ, ಏನೋ ಗೊತ್ತಿಲ್ಲ. ಇಲ್ಲಿ ಇಸ್ಪೀಟ್ ಆಟ ಆಡ್ತಾವ್ರೆ. ಗುರು, ಚೈನಾದಲ್ಲಿ ಖುಷಿಯಾಗೋ ವಿಚಾರ ಏನು ಅಂತಂದರೆ, ರಿಟೈರ್ಡ್ ಯಾರು ಆಗಿರ್ತಾರಲ್ಲ, ವಯಸ್ಸಾದವರು, ಅವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ. ಇಸ್ಪೀಟು, ಕ್ಯಾರಮ್ ಬೋರ್ಡ, ಏನೋ ಒಂದು ಒಟ್ಟಿನಲ್ಲಿ ಖುಷಿಯಾಗಿರ್ತಾರೆ ಅವರು. ಏನೋ ತರ್ತರವಾದಂಥ ಆಟ ಆಡ್ತಾರಲ್ಲ, ತರಾವರಿ ಆಟ ಇವೆಲ್ಲ ನೋಡಿ. ಇದು ಯಾವುದೋ ಅಪಾರ್ಟ್ಮೆಂಟ್ನ ಪಾರ್ಕ್ ಅಲ್ಲ, ಜನಸಾಮಾನ್ಯರು ಪಬ್ಲಿಕ್ ಪಾರ್ಕ್ ಇವೆಲ್ಲ. ಅಲ್ಲಿ ನೋಡಿ, ಪಬ್ಲಿಕ್ ಪಾರ್ಕಿಂಗ್ ಏರಿಯಾ, ಪಬ್ಲಿಕ್ ಯೂಸ್ ಮಾಡೋ AC ವಾಶ್ರೂಮು. ನೋಡಿ, ಚೈನಾದ ಸ್ಕೂಲು. ಚೈನಾದ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಕರ್ಕೊಂಡೋಗಕ್ಕೆ ಬಂದವ್ರೆ ಸ್ಕೂಲಿಂದ. ಚೈನಾ ಮಕ್ಕಳೆಲ್ಲ ಚಿಕ್ಕ ವಯಸ್ಸಿಂದನೇ ಬೇರೆ ಬೇರೆ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ ಗಮನ ಕೊಡ್ತಾರೆ. ಆದರೆ ನಮ್ಮ ಮಕ್ಕಳು ಕಾಲೇಜ್ಗಳಲ್ಲಿ ಜಾತಿ ಧರ್ಮ ಅಂತ ಕಿತ್ತಾಡ್ತಾರೆ. ಮನ್ಸಿಗೆ ತುಂಬ ಭಾರ ಆಗುತ್ತೆ. ಆದರೂ ಹೇಳ್ತೀನಿ, ಚೈನಾ ಅಟ್ ಪ್ರೆಸೆಂಟ್ ಏನು ಡೆವಲಪ್ ಆಗಿದೆಯಲ್ಲ, ಈ ಥರ ಡೆವಲಪ್ ಆಗೋಕ್ಕೆ ಭಾರತ ಇಲ್ಲಿಂದ 70 ವರ್ಷ ಟೈಮ್ ಬೇಕಾಗುತ್ತೆ. ಅದು ಕೂಡ ನಮ್ಮ ಹತ್ರ ಇರೋವಂಥ ಬಜೆಟ್ನ ಸರಿಯಾಗಿ ಉಪಯೋಗ ಮಾಡಿದ್ರೆ ಮಾತ್ರ. ನೀವು ಇಲ್ಲೇ ಲೆಕ್ಕ ಹಾಕ್ಬೋದು ಚೈನಾಗಿಂತ ನಾವು ಎಷ್ಟು ಹಿಂದೆ ಉಳಿದಿದ್ದೀವಿ ಅಂತ. ಚೈನಾದ ಬೇಜಿಂಗ್ನ ಯಾವುದೋ ಒಂದು ಗಲ್ಲಿ ರಸ್ತೆಯಲ್ಲಿದ್ದೀವಿ. ಈ ರಸ್ತೆ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ಬೋದು. ಚೈನಾ ರಾಜಕೀಯ ಏನೇ ಆಗಿರಲಿ, ಚೈನಾ ಬೇರೆ ದೇಶದ ಮೇಲೆ ಏನೇ ಮಾಡಲಿ, ಆದರೆ ಚೈನಾ ಅವರ ಜನಗಳ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ತುಂಬಾ ಬ್ಯುಸಿಯಾಗಿದೆ. ಓಟ್ಗೋಸ್ಕರ ಜಾತಿ ರಾಜಕೀಯ ಮಾಡಿ ಇಲ್ಲಿನ ಜನಗಳ ಮಧ್ಯೆ ತಂದಿಡೋವಂಥ ಕೆಲಸ ಚೈನಾ ಮಾಡ್ತಾ ಇಲ್ಲ. ಈ ವಿಡಿಯೋ ನೋಡಿ ತುಂಬ ಜನ ನಂಗೆ ಬೈಬೋದು. ಆದರೆ ಏನು ಮಾಡೋದು, ಇದೇ ಸತ್ಯ, ಅಥವಾ ನಾನು ನೋಡಿರೋಂಥ ಸತ್ಯ ಇಲ್ಲಿ ಬಂದು. ಮುಂದಿನ ಚೈನಾ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.